ಬಹುಜನ್ ಸಮಾಜ ಪಕ್ಷದಿಂದ ನಗರದ ಜಗತ್ವೃತ್ತದಲ್ಲಿ ಡಾ. ಬಿ.ಆರ್. ಅಂಬೇಡ್ಕರ್ ಹಾಗೂ ಬಸವೇಶ್ವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಸಮೀಕ್ಷೆ ಬೈಠಕಿಯನ್ನು ಕನ್ನಡ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಕೇಂದ್ರೀಯ ಕೋರ್ಡಿನೇಟರ್ ನಿತಿನ್ ಸಿಂಗ್ ಹಾಗೂ ಕರ್ನಾಟಕ ರಾಜ್ಯ ಅಧ್ಯಕ್ಷರಾದ ಕೃಷ್ಣಮೂರ್ತಿ, ವಲಯ ಉಸ್ತುವಾರಿಗಳಾದಂತಹ ಎಲ್.ಆರ್. ಭೋಸ್ಲೆ, ಭಂಡಾರಿ ಜಿಲ್ಲಾಧ್ಯಕ್ಷರಾದ ಶಿವಯೋಗಿ ಹಡಗಿಲ್, ಯಾದಗಿರಿ ಜಿಲ್ಲಾಧ್ಯಕ್ಷ ಎನ್.ಡಿ. ತಾಜ್, ದೇವಾನಂದ್ ಕೋಳಿ, ಅಶೋಕ್ ಮಂಟಾಳಕರ್, ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಕೊತ್ತಲಿ, ಕಲಬುರಗಿ ಉತ್ತರ ಹಾಗೂ ನಗರಾಧ್ಯಕ್ಷರಾದ ಮಹಿಮೂದ್ ಶಾ ಅನೇಕ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಪ್ರಸ್ತುತ ದಿನಗಳಲ್ಲಿ ಇವತ್ತೇನು ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗಿದ್ದಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ, ಇಡೀ ರಾಜ್ಯದ SC STಗಳು, ಮೈನಾರಿಟಿಗಳು, ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸಸ್ ಎಕ್ಸ್ಪೆಕ್ಟ್ ಮಾಡಿದ್ದೇನಂತಂದ್ರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಇಳಿದ್ರೆ ಕರ್ನಾಟಕಕ್ಕೆ ಒಬ್ಬ ದಲಿತರು ಮುಖ್ಯಮಂತ್ರಿ ಆಗ್ತಾರೆ, ಒಬ್ಬ ಮುಸ್ಲಿಂ ಉಪಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂಥ ಒಂದು ಆಶಯವನ್ನ ಇಟ್ಕೊಂಡಿದ್ರು. ಸೊ 2023ರ ವಿಧಾನಸಭಾ ಚುನಾವಣೆ ಮತ್ತು 2024ರ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದ 90% ಮುಸಲ್ಮಾನರು ಮತ್ತು SC STಗಳು ಕಾಂಗ್ರೆಸ್ಗೆ ವೋಟ್ ಹಾಕಿದ್ರು. ಕಾಂಗ್ರೆಸ್ SC STಗಳನ್ನ ಮತ್ತು ಮುಸಲ್ಮಾನರುಗಳನ್ನ ಕಳೆದ 79 ವರ್ಷಗಳಿಂದ ವೋಟ್ ಬ್ಯಾಂಕ್ ಮಾಡ್ಕೊಂಡಿದೆಯೇ ಹೊರತು ಅವ್ರಿಗೆ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಮಾಡೋದಾಗ್ಲಿ ಅಥವಾ ಈ ದೇಶಕ್ಕೆ ಪ್ರೈಮ್ ಮಿನಿಸ್ಟರ್ ಮಾಡೋದಾಗ್ಲಿ ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಇತ್ತೀಚಿನ ಬೆಳವಣಿಗೆಗಳಿಂದ ಇವತ್ತು ಪ್ರೂವ್ ಆಗಿದೆ. ಈ ರಾಜ್ಯದ SC STಗಳು ಮತ್ತು ಮೈನಾರಿಟೀಸ್ ಹಾಗೂ ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸಸ್ ಅರ್ಥ ಮಾಡ್ಕೋಬೇಕಾಗಿರೋದು ಏನಂತಂದ್ರೆ, ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಕೂಡ SC ST ಮತ್ತು ಮೈನಾರಿಟಿಗಳ ವಿರೋಧಿಗಳು. ಇವರು SC ST ಮೈನಾರಿಟಿಗಳ ವೋಟ್ ತಗೊಂತಾರೆ, ಆದ್ರೆ ಯಾವುದೇ ರೀತಿಯಾದಂಥ ಪವರ್ ಆಗಲಿ ಕೊಡೋದಿಲ್ಲ ಅನ್ನೋದಕ್ಕೆ ಇವತ್ತಿನ ಬೆಳವಣಿಗೆಗಳೇ ಸಾಕ್ಷಿ. ಮತ್ತೆ ಸಿದ್ದರಾಮಯ್ಯನವರು ಈಗಾಗಲೇ ಇಡೀ ಜಗತ್ತಿಗೆ ಗೊತ್ತಾಗಿರೋಂಗೆ 2.5 ವರ್ಷದ ನಂತರ ಮಾನ್ಯ DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಕೊಡ್ತಾರೆ ಅಂತಕ್ಕಂಥ ಒಪ್ಪಂದ ನಡೆದೇ ಇಲ್ಲ ಅಂತೇಳಿ ನಿರಂತರವಾಗಿ ಹೇಳ್ಕೊಂಡು ಬಂದ್ರು. ಮತ್ತೆ 2.5 ವರ್ಷ ತುಂಬಿದ ಮೇಲೆ ಯಾವತ್ತು DK ಶಿವಕುಮಾರ್ ಪ್ರಬಲವಾಗಿ ಮುಖ್ಯಮಂತ್ರಿ ಆಗ್ಲಿಕ್ಕೆ ಹೊರಟ್ರೋ ಆ ಸಂದರ್ಭದಲ್ಲಿ ದಲಿತರನ್ನ ದಿಕ್ತಪ್ಪಿಸ್ಲಿಕ್ಕೆ, SC STಗಳನ್ನ ದಿಕ್ತಪ್ಪಿಸ್ಲಿಕ್ಕೆ ಮಾನ್ಯ ಡಾಕ್ಟರ್ G. ಪರಮೇಶ್ವರ್ ಅವರ ಹೆಸರನ್ನ ಮುಂಚೂಣಿಗೆ ತಂದ್ರು. ಇದು ಕಾಂಗ್ರೆಸ್ ಪಕ್ಷ ಮತ್ತು ಮಾನ್ಯ ಸಿದ್ದರಾಮಯ್ಯನವರು SC STಗಳಿಗೆ ಮಾಡಿರ್ತಕ್ಕಂಥ ಬಹಳ ದೊಡ್ಡ ದ್ರೋಹ ಇದು. ಮಾನ್ಯ ಸಿದ್ದರಾಮಯ್ಯನವರು ತಮ್ಮ ಕುರ್ಚಿಯನ್ನ ಉಳಿಸ್ಕೊಳ್ಳಿಕ್ಕೆ ಒಬ್ಬ ದಲಿತ ಡಾಕ್ಟರ್ G. ಪರಮೇಶ್ವರ್ ಅವರ ಹೆಸರನ್ನ ಮುನ್ನೆಲೆಗೆ ತಂದ್ರೆ 79 ವರ್ಷಗಳಿಂದ SC STಗಳು ಮೈನಾರಿಟಿ ವೋಟ್ ತಗೊಂಡಿರ್ತಕ್ಕಂಥ ಕಾಂಗ್ರೆಸ್ ಈ ಹಿಂದೆ ಈ ರಾಜ್ಯದಲ್ಲಿ 1% ಕೂಡ ಇಲ್ಲದೆ ಇರ್ತಕ್ಕಂಥ ವೀರಪ್ಪ ಮೊಯ್ಲಿ ಅವ್ರನ್ನ ಮುಖ್ಯಮಂತ್ರಿ ಮಾಡಿದರು, ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸಸ್. ನಾವು ಅದನ್ನ ವಿರೋಧ ಏನು ಮಾಡಲ್ಲ. ಹಾಗೆ ಇದೇ ಕಲಬುರಗಿ ಜಿಲ್ಲೆಯ ಧರ್ಮ್ ಸಿಂಗ್ ಅವರು ಇಡೀ ರಾಜ್ಯದಲ್ಲಿ ಅವ್ರದ್ದು 2% ವೋಟ್ ಇಲ್ಲ, 1% ವೋಟ್ ಇಲ್ಲ, ಅವ್ರನ್ನು ಕೂಡ ಮುಖ್ಯಮಂತ್ರಿ ಮಾಡಿದ್ರಿ ಇವರು. ರಾಜ್ಯದ ಒಟ್ಟು ಜನಸಂಖ್ಯೆಯಲ್ಲಿ 25% ಇರ್ತಕ್ಕಂಥ SC STಗಳನ್ನ ಇವತ್ತಿನವರೆಗೆ ಮುಖ್ಯಮಂತ್ರಿ ಯಾಕೆ ಮಾಡಕ್ ಆಗಿಲ್ಲ ಇವ್ರ ಕೈಲಿ? ವೀರಪ್ಪ ಮೊಯ್ಲಿ ಅವ್ರನ್ನ, ಧರ್ಮ್ ಸಿಂಗ್ ಅವ್ರನ್ನ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಹೈಕಮಾಂಡ್ ಹೆಸರಲ್ಲಿ, ಒಬ್ಬ ಹೈಕಮಾಂಡ್ ಹಂತದಲ್ಲಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ. ಅಂತ ಸಂದರ್ಭದಲ್ಲಿ ಯಾಕೆ ಒಬ್ಬ SC STಯನ್ನ ಸಮುದಾಯಕ್ಕೆ ಸೇರಿದವ್ರನ್ನ ಮುಖ್ಯಮಂತ್ರಿ ಮಾಡಕ್ಕಾಗಿಲ್ಲ? ಕಾಂಗ್ರೆಸ್ ಪಕ್ಷದ ಆ ಜೀನ್ ಒಳಗಡೆನೆ ದಲಿತರನ್ನ ಮುಖ್ಯಮಂತ್ರಿ ಅಥವಾ ಪ್ರಧಾನ ಮಂತ್ರಿ ಮಾಡತಕ್ಕಂಥ ಜೀನ್ ಇಲ್ಲ ಅವರಿಗೆ. ಕೇವಲ ವೋಟ್ ಬ್ಯಾಂಕ್ಗೋಸ್ಕರ ನಮ್ಮನ್ನ ಬಳಸ್ಕೊಂತ ಇದ್ದಾರೆ. ಇದನ್ನ ಬಹುಜನ್ ಸಮಾಜ್ ಪಾರ್ಟಿ ಇಡೀ ರಾಜ್ಯಕ್ಕೆ, ಅದರಲ್ಲೂ ಪರ್ಟಿಕ್ಯುಲರ್ ಆಗಿ SC ST ಮತ್ತು ಮೈನಾರಿಟೀಸ್ಗಳಿಗೆ ನಾವು ಕೊಡೋ ಕರೆ ಏನಂತಂದ್ರೆ, ಈ ಕಾಂಗ್ರೆಸ್ನ ಕುತಂತ್ರವನ್ನ ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಇವ್ರಿಗೆ ನಮ್ಮ ವೋಟ್ ಬೇಕಾಗಿದೆ ಹೊರತು ನಾವು ಮುಖ್ಯಮಂತ್ರಿ ಆಗೋದಾಗ್ಲಿ, ನಾವು ಪ್ರಧಾನಮಂತ್ರಿ ಆಗೋದಾಗ್ಲಿ ಬೇಕಾಗಿಲ್ಲ. ಸೊ ಹಾಗಾಗಿ 79 ವರ್ಷಗಳ ಕಾಲ ನಮ್ಮ ವೋಟನ್ನು ತಗೊಂಡು ನಮಗೆ ಅನ್ಯಾಯ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷವನ್ನ 2028ಕ್ಕೆ ಬರ್ತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲಿ ಅವ್ರಿಗೆ ವೋಟ್ ಹಾಕ್ದೇನೆ ಅವ್ರನ್ನ ಸೋಲಿಸಿ ಮನೆ ಕಳಿಸೋ ಅಂತ ಕೆಲಸವನ್ನ SC ST ಮತ್ತು ಮೈನಾರಿಟೀಸ್ ಏನು ಮಾಡಬೇಕಾದಂತ ಕೆಲಸವನ್ನ ಇವತ್ತಿಂದನೇ ತೀರ್ಮಾನ ಮಾಡಬೇಕು. ಮತ್ತೆ ಬಹಳ ಮುಖ್ಯವಾಗಿ ಈ ಸಂದರ್ಭದಲ್ಲಿ
ಬಿಜೆಪಿಲಿ ಇರ್ತಕ್ಕಂಥ ಎಲ್ಲ ಲೀಡರ್ಗಳು ಇನ್ಕ್ಲೂಡಿಂಗ್ ಮಾನ್ಯ ವಿರೋಧ ಪಕ್ಷದ ನಾಯಕ ಅಶೋಕ್ ಆಗಿರ್ಬೋದು, ಅಥವಾ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಆಗಿರ್ಬೋದು, ಈ ರೀತಿ ಅನೇಕ ಬಿಜೆಪಿಯ ಮುಖಂಡರುಗಳು ಕಾಂಗ್ರೆಸ್ನವರು ದಲಿತ ಸಿಎಂ ಮಾಡಿಲ್ಲ, ದಲಿತರಿಗೆ ದ್ರೋಹ ಮಾಡಿದ್ದಾರೆ ಅಂತ ಮಾತಾಡ್ತಾ ಇದ್ದಾರೆ. ಅಲ್ರಿ, ನಿಮ್ಗೇನ್ರಿ ಯೋಗ್ಯತೆ ಇದೆ ಬಿಜೆಪಿಯವ್ರಿಗೆ? ಇವತ್ತು ಇಡೀ ದೇಶದಲ್ಲಿ 21 ರಾಜ್ಯಗಳಲ್ಲಿ ಬಿಜೆಪಿ ಸರ್ಕಾರ ಇದೆ. 21 ರಾಜ್ಯಗಳಲ್ಲಿ ನಿಮ್ಮ ಬಿಜೆಪಿಗೆ ಒಬ್ಬ SC/ST ಮುಖ್ಯಮಂತ್ರಿ ಮಾಡೋ ಯೋಗ್ಯತೆ ಇಲ್ವಾ? ಅಥವಾ ನಿಮ್ಮ ಬಿಜೆಪಿ ಒಳಗಡೆ ಮುಖ್ಯಮಂತ್ರಿ ಆಗೋ ಯೋಗ್ಯತೆ ಅರ್ಹತೆ ಇರತಕ್ಕಂತ ಒಬ್ಬ SC/ST ಇಲ್ವಾ? ನೀವ್ಯಾಕೆ ದಲಿತ ಸಿಎಂ ಬಗ್ಗೆ ಮಾತಾಡ್ತೀರಿ? ಬಹುಜನ ಸಮಾಜದ ಪಾಲ್ಗೆ, SC/ST OBC ಮೈನಾರಿಟಿ ಪಾಲ್ಗೆ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಕೂಡ ವಿರೋಧಿಗಳೇ, ಎರಡೂ ಕೂಡ ಮನುವಾದಿ ಪಕ್ಷಗಳೇ. ನಮಗೆ ಚೆನ್ನಾಗಿ ಗೊತ್ತಿದೆ, ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಆಗ್ಲಿ ಯಾವ ಕಾರಣಕ್ಕೂ ಈ ದೇಶದಲ್ಲಿ ಒಬ್ಬ SC/ST PM ಪ್ರೈಮ್ ಮಿನಿಸ್ಟರ್ ಮಾಡೋದಾಗ್ಲಿ, ಈ ರಾಜ್ಯದಲ್ಲಿ ಒಬ್ಬ SC/ST CM ಮಾಡೋದಾಗ್ಲಿ ಯೋಗ್ಯತೆ ನಿಮಗಿಲ್ಲ. ಯಾಕೆಂದ್ರೆ ನೀವು ಅಪ್ಪಟ ಮನುವಾದಿಗಳು. ಈ ದೇಶದಲ್ಲಿ ಅಥವಾ ಈ ರಾಜ್ಯದಲ್ಲಿ SC/STಗಳು ಈ ದೇಶಕ್ಕೆ ಪ್ರೈಮ್ ಮಿನಿಸ್ಟರ್ ಆಗ್ಬೇಕಂದ್ರೆ, SC/STಗಳು ಈ ರಾಜ್ಯಕ್ಕೆ CM ಆಗ್ಬೇಕಂದ್ರೆ ಅದು ಕಾಂಗ್ರೆಸ್ ಬಿಜೆಪಿಯಿಂದ ಸಾಧ್ಯ ಇಲ್ಲ, ಅದು ಬಹುಜನ್ ಸಮಾಜ್ ಪಾರ್ಟಿಯಿಂದ ಮಾತ್ರ ಸಾಧ್ಯ. ಇಡೀ ರಾಜ್ಯದ SC/ST OBC ಮತ್ತು ಮೈನಾರಿಟಿಗೆ ಬಹುಜನ್ ಸಮಾಜ್ ಪಾರ್ಟಿ ಕರೆ ಕೊಡೋದೇನಂತಂದ್ರೆ, ನಾವು ಕರ್ನಾಟಕದಲ್ಲಿ ಒಬ್ಬ SC/ST ಮುಖ್ಯಮಂತ್ರಿ ಮಾಡಲಿಕ್ಕೆ 113 ಸೀಟ್ ಗೆಲ್ಲಬೇಕಾಗಿಲ್ಲ, ಕೇವಲ 25 ಸೀಟು ಬಹುಜನ್ ಸಮಾಜ್ ಪಾರ್ಟಿ ಗೆದ್ರೆ 2028ಕ್ಕೆ ಕರ್ನಾಟಕದಲ್ಲಿ ಒಬ್ಬ SC/ST ಸಮುದಾಯಕ್ಕೆ ಸೇರಿದಂತ ವ್ಯಕ್ತಿ ಬಹುಜನ್ ಸಮಾಜ್ ಪಾರ್ಟಿಯಿಂದನೇ ಮುಖ್ಯಮಂತ್ರಿ ಆಗ್ತಾರೆ. ಬಹುಜನ್ ಸಮಾಜ್ ಪಾರ್ಟಿ 25 MLAಗಳನ್ನ ಗೆಲ್ಲಕ್ ಸಾಧ್ಯ ಆದ್ರೆ ಈ ರಾಜ್ಯಕ್ಕೊಬ್ಬ ಮುಸಲ್ಮಾನ್ ವ್ಯಕ್ತಿಯನ್ನ ನಾವು ಡೆಪ್ಟಿ ಪ್ರೈಮ್ ಮಿನಿಸ್ಟರ್ ಮಾಡ್ತೀವಿ, ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸ್ ಅವ್ರನ್ನ ಡೆಪ್ಟಿ ಚೀಫ್ ಮಿನಿಸ್ಟರ್ ಮಾಡ್ತೀವಿ, ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸ್ಗೆ ಸಂಬಂಧಪಟ್ಟಂತ ಇತರೆ ಜಾತಿಗಳನ್ನ ಕೂಡ ನಾವು ಡೆಪ್ಟಿ CM ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಸೊ ಹಾಗಾಗಿ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಮುಸಲ್ಮಾನರು, ನೀವು ಇವತ್ತು ಕಾಂಗ್ರೆಸ್ನಲ್ಲಿ ಬೇಡ್ತಾ ಇದ್ದೀರಿ ಒಂದು ಉಪಮುಖ್ಯಮಂತ್ರಿ ಸ್ಥಾನ ಕೊಡಿ ಅಂತ. ನೀವು ಬೇಡದ್ ಬೇಕಾಗಿಲ್ಲ, ಬಹುಜನ್ ಸಮಾಜ್ ಪಾರ್ಟಿಯನ್ನ ಬೆಂಬಲ ಮಾಡಿ 2028ಕ್ಕೆ ಬಹುಜನ್ ಸಮಾಜ್ ಪಾರ್ಟಿ ಕರ್ನಾಟಕದಲ್ಲಿ ಒಬ್ಬ ಮುಸ್ಲಿಮಾನ್ ವ್ಯಕ್ತಿಯನ್ನ DCM ಮಾಡುತ್ತೆ, ಒಬ್ಬ SC/STಗೆ ಸೇರಿದಂತ ವ್ಯಕ್ತಿಯನ್ನ ಮುಖ್ಯಮಂತ್ರಿ ಮಾಡುತ್ತೆ, ಮೋಸ್ಟ್ ಬ್ಯಾಕ್ವರ್ಡ್ ಸಮುದಾಯಕ್ಕೆ ಸೇರಿದಂತ ವ್ಯಕ್ತಿಗಳನ್ನ ನಾವು DCM ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ಆ ತಾಕತ್ತು ಇರೋದು ಕೇವಲ ಬಹುಜನ್ ಸಮಾಜ್ ಪಾರ್ಟಿಗೆ ಮಾತ್ರ. ಸೊ ಕರ್ನಾಟಕದಾದ್ಯಂತ ನಾವು ಪಕ್ಷವನ್ನ ಗಟ್ಟಿ ಮಾಡ್ತೀವಿ. 2029ಕ್ಕೆ ನಡೀತಕ್ಕಂಥ ಲೋಕಸಭಾ ಚುನಾವಣೆ ಏನಿದೆ, ಆ ಲೋಕಸಭಾ ಚುನಾವಣೆಗೆ ಈ ದೇಶದ SC/STಗಳು ಮೈನಾರಿಟಿಗಳು ಈ ಕಾಂಗ್ರೆಸ್ ಮತ್ತು ಬಿಜೆಪಿಯನ್ನ ತೊರೆದು BSPಗೆ ಮತ ಚಲಾಯಿಸಿದ್ರೆ, BSPಯನ್ನ ಬೆಂಬಲಿಸಿದ್ರೆ ಈ ಬಹುಜನ್ ಸಮಾಜ್ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರಾದಂತ ಅಕ್ಕ ಮಾಯಾವತಿ 2029 ಲೋಕಸಭಾ ಚುನಾವಣೆಯಲ್ಲಿ ಖಂಡಿತವಾಗ್ಲೂ ಪ್ರೈಮ್ ಮಿನಿಸ್ಟರ್ ಆಗ್ತಕ್ಕಂಥ ಅವಕಾಶ ತಾನಾಗಿ ಒದಗಿ ಬರುತ್ತೆ. ಆ ಕಾರಣಕ್ಕೆ ಪ್ರಜ್ಞಾವಂತಿಕೆಯಿಂದ SC/ST OBC ಮತ್ತು ಮೈನಾರಿಟಿಗಳು ತಮ್ಮ ವೋಟನ್ನ ಕಾಂಗ್ರೆಸ್, ಬಿಜೆಪಿ, ಜನತಾದಳದಂತಹ ಮನುವಾದಿ ಪಕ್ಷಗಳು ಕೊಡ್ತಕ್ಕಂಥ ಹಣಕ್ಕೆ, ಎಂಡಕ್ಕೆ, ಆಮಿಷಗಳಿಗೆ ಬಲಿಯಾಗ್ದೇನೆ ನೀವು ಬಹುಜನ್ ಸಮಾಜ್ ಪಾರ್ಟಿಯನ್ನ ಬೆಂಬಲಿಸಬೇಕಂತೇಳಿ ನಾನು ಇವತ್ತು ಬಹುಜನ್ ಸಮಾಜ್ ಪಾರ್ಟಿಯ ರಾಜ್ಯಾಧ್ಯಕ್ಷನಾಗಿ ಕೋರ್ಕೋತಾ ಇದ್ದೀನಿ. ಮತ್ತೆ ಬಹಳ ಮುಖ್ಯವಾಗಿ ಕಲಬುರಗಿನಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದೀವಿ ನಾವು. ಇದು ಮಲ್ಲಿಕಾರ್ಜುನ್ ಖರ್ಗೆ ಕರ್ನಾಟಕದ ಒಬ್ಬ ಕಾಂಗ್ರೆಸ್ನ ಸೀನಿಯರ್ ಲೀಡರ್ ಆಗಿ ಇವತ್ತು ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ. ಆದ್ರೆ ರಾಷ್ಟ್ರೀಯ ಅಧ್ಯಕ್ಷರ ಕತೆ ಹೆಂಗಾಗಿದೆ ಅಂದ್ರೆ, ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತಾ ಇಲ್ವಾ ಅನ್ನೋದನ್ನ ಕಳೆದ 1 ವರ್ಷಗಳಿಂದ ಹೇಳಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅವ್ರ ಕೈಲಿ. ಪತ್ರಕರ್ತರು ಪ್ರಶ್ನೆ ಮಾಡಿದ್ರೆ ಇದು ನನಗೆ ಗೊತ್ತಿಲ್ಲ, ಹೈಕಮಾಂಡ್ ಕೇಳಿ ಅಂತ ಹೇಳ್ತಾರೆ. ಅಂದ್ರೆ ಕಾಂಗ್ರೆಸ್ ಪಕ್ಷ SC/STಗಳನ್ನ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡಿದ್ರು ಕೂಡ ಅವ್ರಿಗೆ ಪೋಸ್ಟ್ ಕೊಟ್ಟಿದ್ದಾರೆ, ಆದ್ರೆ ಪವರ್ ಕೊಟ್ಟಿಲ್ಲ ಅನ್ನೋದು ಇವತ್ತು ಪ್ರೂವ್ ಆಗಿದೆ. ಅಂದ್ರೆ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಪವರ್ಲೆಸ್ ನ್ಯಾಷನಲ್ ಪ್ರೆಸಿಡೆಂಟ್ ಆಫ್ ಕಾಂಗ್ರೆಸ್. ಇಂಥ ಪವರ್ಲೆಸ್ ನ್ಯಾಷನಲ್ ಪ್ರೆಸಿಡೆಂಟ್ ಪೋಸ್ಟ್ ಇದೆಯಲ್ಲ, ಈ ಪೋಸ್ಟ್ ಎಲ್ಲಿಗೆ ಸೀಮಿತ ಆಗಿದೆ ಅಂದ್ರೆ, ತಮ್ಮ ಪುತ್ರ ಪ್ರಿಯಾಂಕ್ ಖರ್ಗೆಯನ್ನ ಒಬ್ಬ ಗೃಹ ಮಂತ್ರಿ ಮಾಡೋವರೆಗೆ ಮಾತ್ರ ಅವರ ಪವರು ಸೀಮಿತ ಆಗಿದೆ. ಇನ್ನೊಬ್ಬ ಶೆಡ್ಯೂಲ್ ಕಾಸ್ಟ್ ಅವನ್ನ ಒಂದು ಪವರ್ಫುಲ್ ಆಗಿರೋ ಪೋಸ್ಟ್ ತರಕ್ಕಾಗಿಲ್ಲ. ಇವತ್ತು ಡಾಕ್ಟರ್ ಜಿ ಪರಮೇಶ್ವರ್ ಏನಾದ್ರು ಉಪಮುಖ್ಯಮಂತ್ರಿ ಆಗಿದ್ದಾರೆ ಅಂದ್ರೆ ಅದು ಮಲ್ಲಿಕಾರ್ಜುನ್ ಖರ್ಗೆ ಕಾರಣಕ್ಕಲ್ಲ. ಮಾಧ್ಯಮಗಳು ಹೇಳ್ತಾ ಇತ್ತು ಮಲ್ಲಿಕಾರ್ಜುನ್ ಖರ್ಗೆ ತಮ್ಮ ಪುತ್ರನನ್ನ ಉಪಮುಖ್ಯಮಂತ್ರಿ ಮಾಡ್ಲಿಕ್ಕೆ ಹೊರಟಿದ್ರು ಅನ್ನೋಂಥದ್ದು. ಸೊ ಹಾಗಾಗಿ ಕಾಂಗ್ರೆಸ್ SC/STಗಳಿಗೆ ಪೋಸ್ಟ್ ಕೊಡುತ್ತೆ, ಆದ್ರೆ ಪವರ್ ಕೊಡಲ್ಲ ನನ್ನ ಮಾನ್ಯವರು ದಾದಾ ಸಾಹೇಬ್ ಕಾನ್ಶಿರಾಮ್ಜಿ ಅವರು ಹೇಳಿದ್ರು. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅದನ್ನ ಪ್ರೂವ್ ಮಾಡಿದ್ದಾರೆ. ಮತ್ತೆ
ಕರ್ನಾಟಕದ ಕಾಂಗ್ರೆಸ್ ಆಗಲಿ ಅಥವಾ ಬಿಜೆಪಿ ಆಗಲಿ ನೀವು SC/STಗಳ ಮೂಗ್ಗೆ ಇನ್ನು ತುಪ್ಪ ಸವರಕ್ಕಾಗಲ್ಲ. ಯಾಕೆ ಅಂತಂದ್ರೆ 79 ವರ್ಷಗಳಿಂದ ಏನು ಕಾಂಗ್ರೆಸ್ ಬಿಜೆಪಿ ಜನತಾದಳ ಕರ್ನಾಟಕವನ್ನು ಆಳಿದ್ರಿ, ನೀವು SC/STಗಳ ಮೂಗಿಗೆ ತುಪ್ಪ ಹಚ್ಚಿ ಓಟ್ ತಗೊಂಡಿದ್ರಿ. ಆದ್ರೆ SC/STಗಳಿಗೆ ಮೈನಾರಿಟಿಗಳಿಗೆ ದ್ರೋಹ ಬಗ್ದಿದ್ರಿ. ಈ ದ್ರೋಹದ ಪ್ರತಿಫಲವನ್ನ 2028ರಲ್ಲಿ ನಡೀತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಬಹುಜನ ಸಮಾಜ ನಿಮಗೆ ತಕ್ಕ ಪಾಠ ಕಲಿಸುತ್ತೆ ಅಂತ ಹೇಳ್ತಾ ಕೊನೆಯದಾಗಿ ಒಂದು ಕರೆಯನ್ನು ಕೊಡ್ಲಿಕ್ಕೆ ಬಯಸ್ತೇನೆ. ನಿಮಗೇನಾದ್ರೂ SC/ST ಮೈನಾರಿಟಿಗಳಿಗೆ, ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸ್ಗಳಿಗೆ ನಿಮಗೆ ನಿಜವಾಗ್ಲೂ ಅಧಿಕಾರ ಬೇಕು, ಅಧಿಕಾರದ ಗದ್ದುಗೆ ಇರಬೇಕಂದ್ರೆ ಕಾಂಗ್ರೆಸ್ ಬಿಜೆಪಿ ಜನತಾದಳಗಳ ಹಣ ಹೆಂಡ ಆಮಿಷಗಳಿಗೆ ಬಲಿಯಾಗಬೇಡಿ. ಬಹುಜನ್ ಸಮಾಜ್ ಪಾರ್ಟಿಗೆ ಮತ ಚಲಾಯಿಸೋದ್ರ ಮುಖಾಂತರ ನಿಮ್ಮ ಏನು ಅಧಿಕಾರದ ಗದ್ದುಗೆ ಮುಖ್ಯಮಂತ್ರಿ ಮತ್ತು ಪ್ರೈಮ್ ಮಿನಿಸ್ಟರ್ ಆಗ್ಬೇಕಂತ ಕನಸಿದೆಯೋ ಆ ಕನಸನ್ನ ಈಡೇರಿಸ್ಕೊಬೇಕು ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಜೈ ಭೀಮ್. आज कर्नाटक प्रदेश के गुलबर्गा जोन में आज हमारी मीटिंग का जो उद्देश्य है, हमारे यहाँ पे मौजूदगी का जो उद्देश्य है वह यह है कि जैसे आप हाल ही के दिनों में देख रहे होंगे कि देश इतनी आर्थिक तंगी, बेरोजगारी और कितनी मुसीबत से जूझ रहा है। चाहे आप पेट्रोल को लेकर देख लीजिए, गैस के दाम को लेकर देख लीजिए, चाहे LPG सिलेंडर्स के दाम को लेकर देख लीजिए, चाहे बेरोजगारी को लेकर देख लीजिए। ऐसी हर स्थिति में जो भारत देश है वो बदहाली से गुजर रहा है। ऐसे में हमारी राष्ट्रीय अध्यक्ष बहुजन समाज पार्टी परम आदरणीय बहन कुमारी मायावती जी ने अभी हाल ही में एक नेशनल मीटिंग ली थी, जिसमें हम सभी सेंट्रल कोऑर्डिनेटर्स के साथ साथ सभी स्टेट्स के वरिष्ठ पदाधिकारियों की मीटिंग उन्होंने ली और उन्होंने ये गाइडलाइंस जारी करी कि हम ऐसी परिस्थिति में किस तरह से हर प्रदेश में जाकर अपने वोटर सपोर्टर्स को और विशेष तौर पर SC/ST, OBC, माइनॉरिटीज और आम जनमानस जो कि इस देश में तरक्की चाहता है, उनके बीच में जाकर उनको किस तरह से समझाने का काम करें कि भविष्य में उनके साथ कभी किसी ऐसी चीज से वो नहीं गुजरेंगे जैसे वो आज वर्तमान में समय में गुजर रहे हैं। इसके लिए हमने हर प्रदेश में अपनी जो संगठन की समीक्षा है वह शुरू कर दी है, जिसकी एक कड़ी में जब हम कर्नाटक प्रदेश में आते हैं तो यहाँ पर हम अपनी संगठन की समीक्षा के लिए सभी 4 जोन जो हमारी BSP पार्टी के द्वारा संगठन को मजबूत करने के लिए बनाए गए हैं, उसमें से एक जोन जो गुलबर्गा जोन है उसकी मीटिंग आज हम करने जा रहे हैं। और हमारा मुख्य उद्देश्य यही है कि जैसा आप कर्नाटक प्रदेश की राजनीति में भी देख रहे होंगे कि अभी जो सरकार चल रही है वह कांग्रेस की सरकार चल रही है। इससे पहले भारतीय जनता पार्टी की सरकार, प्रदेश की सरकार यहाँ पर बना चुकी है और चला चुकी है, लेकिन बदहाली का स्तर जो है वो जस से तस बना हुआ है। ऐसे में लोगों ने उम्मीद करी थी कि कांग्रेस जो बोलती है क्या वो करके अपने प्रदेशों में दिखाती है या नहीं, लेकिन ठीक इसके विपरीत कांग्रेस अपने प्रदेश में जो काम वो देश में करने का वादा करती है, जहां उनकी सरकार है, जैसे कि उत्तर कर्नाटक प्रदेश के तौर पर, तो यहाँ वह कुछ भी करने में नाकाम साबित हो रही है। अगर आप देखेंगे कि उनकी अंदरूनी कलह जो है, उनकी जो पार्टी के अंदरूनी कलाई जो कड़ी है वो ही आपस में इतनी उलझी हुई है, चाहे वह मुख्यमंत्री पद के दावेदारी को लेकर दिखी हो, सबके सामने आई हो। पहले यहाँ पर सिद्धारमैया जी सरकार चला रहे थे, सरकार के मुख्यमंत्री के तौर पर थे। ठीक उनके बाद DK शिव कुमार जी को बड़ी ही जद्दोजहद के बाद लगाया गया और कहीं ना कहीं दलित चेहरे के नाम पर वो जो दिखावा करते हैं खड़गे जी के रूप में, उन्हें फिर दरकिनार करा गया, जैसे कि आप हमेशा से कांग्रेस पार्टी की विचारधारा में और उनके कार्यशैली में आप भेदभाव देखते आए हैं। ऐसे में बहुजन समाज पार्टी की जिम्मेदारी बनती है कि वो अपने वोटर सपोर्टर्स के द्वारा ही अपनी सरकार को बनाने के लिए प्रयासरत हो, जिसके लिए हम आज यहाँ पर आए हैं। और मैं आपके चैनल्स के माध्यम से पूरे प्रदेश और देश में यह बताना चाहता हूं कि हमारी जो बहुजन समाज पार्टी है वर्तमान में भी तीसरे स्तर की राष्ट्रीय पार्टी है। और अगर देखेंगे वोट परसेंटेज के तौर पर, तो जब हमारी सरकार उत्तर प्रदेश में रही 7 से 12 के बीच में, तो तमाम ऐसे प्रदेश रहे जिसमें हम सरकार बनाने के आसपास पहुंचे, या हमारे कई विधायक हर जगह से, कश्मीर से लेकर कन्याकुमारी तक चुनकर आए। ऐसे में अगर आप देखेंगे 2008 में भी कर्नाटक प्रदेश में हमारा जो वोट ऑफ परसेंटेज रहा वो लगभग 5% के करीब रहा। लेकिन हमारी अब उम्मीद ये है कि जैसा कि 2018 में हमने विधायक
भेजा यहाँ से कर्नाटक से चुनकर। हमारी आज अब यह मेहनत शुरू हो गई है कि आने वाला जो सबसे पहले उत्तर प्रदेश का चुनाव है, पंजाब का चुनाव है, उत्तराखंड का चुनाव है, जिसमें पूरे देश को आदरणीय बहन जी से उम्मीद है कि वह इन चुनावों में जीत हासिल करके उत्तर प्रदेश के मुख्यमंत्री की सीट को संभालकर उत्तर प्रदेश का सुधार करें, जिसका प्रभाव देश के आने वाले यूनियन के जो पार्लियामेंट के चुनाव हैं 2029 में, उसमें आप लोगों को देखने को मिलेगा। इसी तौर पर हम कर्नाटक प्रदेश में भी अपने मूवमेंट को, संगठन को मजबूत कर इतना मजबूती दे देंगे कि आने वाले 29 के पार्लियामेंट के चुनाव में यहां हमारा वोट परसेंटेज बहुत ज्यादा बढ़ने की उम्मीद है और यहां से कैंडिडेट भी जीत कर जाने की उम्मीद है। इसी के लिए हमारा संगठन को मजबूत करने के लिए आज का प्रयास है और हम यहां इकट्ठा हुए हैं। हमारा एजेंडा मेनली सबसे पहले पूरे देश में संगठन को मजबूत करने के माध्यम से जो हमारा सबसे पहले ये है कि हम लोगों के बीच में बुनियादी सुविधाओं और बुनियादी जो जरूरतें हैं उस सवाल को लेकर जाएं। जैसा कि आप कांग्रेस और भारतीय जनता पार्टी की राजनीति में देखते होंगे कि वह लोग ऐसे खोखले वादे करते हैं जिसका आम जनमानस से किसी तरह का पैरोकार और लेना देना नहीं होता। लेकिन अगर असली मायनों में जरूरत है तो देश के युवाओं को बेरोजगारी से बचाकर रोजगार देने की जरूरत है। देश में आर्थिक तंगी कम करने की जरूरत है। देश में जो भाई से भाई की लड़ाई, हिंदू मुस्लिम की लड़ाई या जातियों की लड़ाई जितनी अराजकता का रूप ले रही है उसको बचाने की जरूरत है। तो मेन जो हमारे मुद्दे हैं जिनको हम लेकर समाज के बीच में जाएंगे, कर्नाटक प्रदेश की जनता के बीच में जाएंगे, हमारे मुद्दे स्वास्थ्य, शिक्षा, रोजगार और सुरक्षा को लेकर प्रबल तरीके से होंगे। मेरा नाम नितिन सिंह और मैं सेंट्रल कोऑर्डिनेटर के तौर पर आदरणीय बहन जी ने मुझे जिम्मेदारी देकर कर्नाटक प्रदेश में